ಸೀತಾರಾಮ ಧಾರಾವಾಹಿ ಎಲ್ಲರ ಅಚ್ಚುಮೆಚ್ಚಿನ ಧಾರಾವಾಹಿಯಾಗಿದೆ. ಹೀಗಾಗಿಯೇ ಅದರ ಸಮಯದ ಬದಲಾವಣೆಯಾದರೂ ವೀಕ್ಷಕರ ಡಿಮ್ಯಾಂಡ್ ಮೇರೆಗೆ ಮರುಪ್ರಸಾರವನ್ನ ಮಾಡುತ್ತಿದೆ ಜೀ ಕನ್ನಡ. ಅದರಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಶ್ಯಾಮ್ ಮತ್ತು ಶಾಲಿನಿ ಪಾತ್ರಗಳು ಪರಿಚಯವಾಗಿದ್ದವು. ಈ ಪಾತ್ರಗಳು ಬಂದ ಮೇಲೆ ಸೀತಾ ಸರೋಗೆಸಿ ಮದರ್ ಎಂಬ ವಿಷಯ ಎಲ್ಲರಿಗೂ ತಿಳಿದಿದ್ದು. ಸಿಹಿಗೆ ಶ್ಯಾಮ್ ಡಾಕ್ಟರ್ ಆಗಿದ್ದಾಗ ಬೇರೆ ರೀತಿಯೇ ಕಾಣಿಸುತ್ತಿದ್ದರು. ಆಮೇಲೆ ದ್ವೇಷಿಯಂತಾಗಿ ಬಿಟ್ಟರು. ಆಮೇಲೆ ಶ್ಯಾಮ್ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ. ಇತ್ತೀಚೆಗೆ ಬ್ಲಾಕ್ ಬಸ್ಟರ್ ಹಿಟ್ ಆದಂತ ಮ್ಯಾಕ್ಸ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು. ಅಷ್ಟಕ್ಕೂ ಅರ್ಜುನ್ ಆದಿದೇವ್ ಸೀತಾರಾಮ ಧಾರಾವಾಹಿಯನ್ನ ಬಿಟ್ಟಿದ್ದು ಯಾಕೆ ಗೊತ್ತಾ? ಈ ಬಗ್ಗೆ ಅವರು ಸಂದರ್ಶನದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ನಾನು ಕಲಿಯುತ್ತಿದ್ದ ಸಮಯ ಅದು. ಮೊದಲ ಸೀರಿಯಲ್ ಮುಗಿಸಿ ಎಕ್ಸ್ಪೆರಿಮೆಂಟ್ ಮಾಡಬಹುದು ಎಂಬುದನ್ನ ಕಲಿತೆ. ಹೇಳುವವರು ಕೇಳುವವರು ಆ ಸಮಯದಲ್ಲಿ ಕಡಿಮೆ ಇತ್ತು. ಒಮ್ಮೆ ಪಾಪ್ಯುಲಾರಿಟಿ ಬಂದ್ರೆ ಜನ ನಿರೀಕ್ಷೆ ಮಾಡ್ತಾರೆ. ಆದರೆ ಕಲಿಯುವ ವಯಸ್ಸಿನಲ್ಲಿ ಅಷ್ಟೊಂದು ನಿರೀಕ್ಷೆ ಇರಲಿಲ್ಲ. ನಾನು ಸಬ್ಜೆಕ್ಟ್ ರೆಡಿ ಮಾಡಿಕೊಂಡು ಹೋದಾಗ ಆ ಕಥೆಯನ್ನ ಇಷ್ಟಪಡುತ್ತಿದ್ದವರು ನಾನೇ ಹೀರೋ ಆಗ್ತೀನಿ ಎಂದಾಗ ನಿಮಗಿನ್ನೂ ಮಾರ್ಕೆಟ್ ವ್ಯಾಲ್ಯೂ ಇಲ್ಲ, ಆ ಪಾತ್ರವನ್ನ ಮತ್ತೊಬ್ಬರು ಮಾಡಲು ನೀವು ಯಾವುದಾದರೂ ಬೇರೆ ಪಾತ್ರ ತೆಗೆದುಕೊಳ್ಳಿ ಅಥವಾ ಟೀಮ್ನಲ್ಲಿ ನಿಂತು ಸಪೋರ್ಟ್ ಮಾಡಿ ಎನ್ನುತ್ತಿದ್ದರು. ಸಿನಿಮಾ ಆಡಿಷನ್ಗೆ ಅಂತ ಹೋದಾಗ ಸೀರಿಯಲ್ ಮಾಡ್ತಾ ಇದ್ದೀರಾ ಅನ್ನೋರು. ಆಗ ನಾನು ನಿರ್ಧಾರ ಮಾಡಿದೆ ಸೀರಿಯಲ್ ಮಾಡ್ತಾ ಇರೋದನ್ನ ಪ್ರಮೋಷನ್ ಮಾಡಿಕೊಳ್ಳಬಾರದು ಅಂತ. ಆದ್ರೆ ಈಗ ಎಲ್ಲದಕ್ಕೂ ಪ್ರಮೋಷನ್ ಅಗತ್ಯವಿದೆ. ಆಗ ಸೀರಿಯಲ್ನಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾ ಇರಲಿಲ್ಲ. ಆದ್ರೆ ಟೆಲಿವಿಷನ್ ನನಗೆ ಅನ್ನ ಕೊಡ್ತಾ ಇತ್ತು. ಮುಂದೊಂದು ದಿನ ನಾನು ಟಾಪ್ನಲ್ಲಿ ನಿಂತ್ಕೊಳ್ತೀನಿ, ಅದ್ಭುತ ಸಬ್ಜೆಕ್ಟ್ಗಳು ಸಿಗುತ್ತವೆ ಎಂಬ ನಂಬಿಕೆ ಇದೆ. ಒಳ್ಳೆಯ ಪಾತ್ರಗಳು ಸಿಗುವ ನಿರೀಕ್ಷೆಯೂ ಇದೆ. ಅದಕ್ಕೋಸ್ಕರವೇ ವರ್ಕ್ ಕೂಡ ಮಾಡ್ತಾ ಇದ್ದೀನಿ. ಖಂಡಿತ ಆ ಗುರಿಯನ್ನ ರೀಚ್ ಮಾಡ್ತೀನಿ. ಜನರ ಮುಂದೆ ತಯಾರಿ ಮಾಡಿಕೊಂಡು ಬಂದೇ ನಟಿಸಬೇಕು. ಅವರು ಆಗ ಪ್ರೀತಿ ತೋರಿಸುತ್ತಾರೆ. ಇಲ್ಲಾಂದ್ರೆ ಹೇಗಿರ್ತೀವೋ ಹಾಗೆ ಬಂದಾಗ ಇವನದು ಇಷ್ಟೇ ಅಂದುಕೊಂಡು ಬಿಡ್ತಾರೆ. ಪ್ರತಿ ಪರ್ಫಾರ್ಮೆನ್ಸ್ ನಲ್ಲಿಯೂ ಡೆವಲಪ್ ಆಗಬೇಕು. ಶ್ಯಾಮ್ ಪಾತ್ರ ತುಂಬಾ ಇಷ್ಟ ಆಗಿತ್ತು. ಪಾತ್ರವನ್ನ ಪ್ರೀತಿ ಮಾಡಬೇಕು. ಜನ ಕೂಡ ಶ್ಯಾಮ್ ಕ್ಯಾರೆಕ್ಟರ್ನ ಇಷ್ಟಪಡ್ತಾ ಇದ್ರು. ಆರಂಭದಲ್ಲಿ ಜನ ತುಂಬಾ ಇಷ್ಟಪಟ್ರು. ಆಮೇಲೆ ಸ್ವಲ್ಪ ಆ ಕ್ಯಾರೆಕ್ಟರ್ ಬೇರೆ ರೀತಿಯೇ ಆಗಿತ್ತು. ಸಿಹಿಯನ್ನ ಬೇಕೇ ಬೇಕು ಅಂತ ಹಠ ಮಾಡಿದಾಗ ಜನ ಆ ಪಾತ್ರವನ್ನ ಇಷ್ಟಪಟ್ಟರು. ಆದರೆ ಜನ ಆ ಘಟನೆಯನ್ನ ರಿಸೀವ್ ಮಾಡಿಕೊಳ್ಳುವುದಕ್ಕೆ ಇಷ್ಟಪಡಲಿಲ್ಲ. ಅದೇನು ನೆಗೆಟಿವ್ ಕ್ಯಾರೆಕ್ಟರ್ ಅಲ್ಲ. ನಂಗೂ ಒಬ್ಬ ಮಗನಿದ್ದಾನೆ, 1.5 ವರ್ಷದ ಮಗ. ಅವನಿಗೇನು ಇಷ್ಟ ಅದನ್ನ ನೋಡೋದಕ್ಕೆ ಇಷ್ಟಪಡ್ತೀನಿ. ಈಗ ಯಾರೋ ಬಂದು ಎತ್ಕೊಳ್ತಾರೆ, ನಮ್ಮ ಜೊತೆಗೆ ಬರಲ್ಲ ಅಂದಾಗ ಹತ್ತುಕೊಂಡು ಬರೋದನ್ನ ನೋಡೋಕೆ ನಂಗೂ ಇಷ್ಟ ಆಗಲ್ಲ. ಹಾಗಾಗಿ ಬಿಟ್ಟು ಬರ್ತೀನಿ ಎಂದಿದ್ದಾರೆ. ಇನ್ನಷ್ಟು ಕನ್ನಡ ಸಿನಿಮಾ ಹಾಗೂ ಧಾರಾವಾಹಿಗಳ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.